ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಟ್ ಬೀಡಲ್ಲಿ ಡಿಸೈನನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬುಟ್ಟ ಡಿಸೈನು, ಅದು ನಾವು ನೆಕ್ಲೈನ್ಗಾದರೂ ಮಾಡ್ಕೋಬೋದು ಅಥವಾ ಸ್ಲೀವ್ಸ್ಗಾದರೂ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಬರುತ್ತೆ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಅಲ್ಲ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ. ಈಗ ನಾನು ತೋರಿಸ್ಕೊಡ್ತಾ ಇರುವಂಥ ಎಲ್ಲ ಡಿಸೈನ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುವಂಥ ಡಿಸೈನ್ಸ್ಗಳಿದು. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಅಲ್ಲ ನೋಡಿ, ಒಂದು ಬೀಡು, ಗೋಲ್ಡ್ ಬೀಡು ಮತ್ತು ಕಟ್ ಬೀಡನ್ನು ಎರಡನ್ನು ತಗೊಂಡಿದ್ದೀನಿ ನೋಡಿ. ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಪುನಃ ನಾವು ಈಗ ನೋಡಿ ಇಲ್ಲಿಂದ ಒಂದು ಬೀಡು, ಒಂದು ಕಟ್ ಬೀಡು, ಒಂದು ಬೀಡು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಇದನ್ನು ಈ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಪುನಃ ಒಂದು ಬೀಡು ಮತ್ತು ಒಂದು ಕಟ್ ಬೀಡು ಮತ್ತು ಒಂದು ಬೀಡನ್ನು ಹಾಕ್ಬಿಟ್ಟು ಇದನ್ನು ಇಲ್ಲಿಗೆ ಲಾಸ್ಟ್ ಮಾಡ್ಕೊಂಡು ಇಲ್ಲಿಗೆ ಒಂದು ನಾಟನ್ನು ಕೊಟ್ಕೊಳ್ಳೋಣ. ಇದಾದ ನಂತರ ಆ ಕಡೆ ಸೈಡ್ ಈ ಕಡೆ ಸೈಡೆಲ್ಲ ಡಿಸೈನ್ ಬರುತ್ತೆ. ಕೊನೆವರೆಗೂ ವಿಡಿಯೋನ ನೋಡಿ. ಆದಷ್ಟು ನಾನು ಲೇಟನ್ನು ಮಾಡೋದಿಲ್ಲ. ಈಗ ನೋಡ್ಬೋದು ಇಲ್ಲಿಂದ ಪುನಃ ಈಗ ನೋಡ್ಬೋದು ಒಂದು ಬೀಡನ್ನು ಬಿಟ್ಟು ನಾವು ಇಲ್ಲಿ ನೋಡಿ ಒಂದು ಬೀಡನ್ನು ಬಿಡಬೇಕು. ಒಂದು ಬೀಡನ್ನು ಬಿಟ್ಟು ನಾವು ಈ ಒಂದು ಗೋಲ್ಡ್ ಬೀಡು ಮತ್ತು ಒಂದು ಕಟ್ ಬೀಡು ನೋಡಿ, ಒಂದು ಕಟ್ ಬೀಡ್ಗೆ ಇದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಪುನಃ ಒಂದು ಗೋಲ್ಡ್ ಬೀಡು, ಒಂದು ಕಟ್ ಬೀಡನ್ನು ಹಾಕ್ಬಿಟ್ಟು ಇದಕ್ಕೆ ನೀಡಲ್ಗೆ ಹಾಕೋಬೇಕು, ಇನ್ಸಲ್ಟ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಬಿಟ್ಟು ಇಲ್ಲಿಗೆ ಒಂದು ಗೋಲ್ಡ್ ಬೀಡನ್ನು ಹಾಕ್ಕೊಳ್ಳೋಣ. ಶುಗರ್ ಬೀಡ್ ಬರುತ್ತೆ ನೋಡಿ, ಅದನ್ನು ಹಾಕ್ಕೋಬೇಕು. ಈಗ ಇಲ್ಲಿಗೆ ಈ ಡಿಸೈನ್ ಎಂಡ್ ಆಯಿತು. ನೆಕ್ಸ್ಟ್ ಡಿಸೈನ್ ಎಲ್ಲಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನೀವು ಯಾವುದೇ ಈಗ ಇನ್ಮೇಲೆ ತೋರಿಸ್ಕೊಡುವಂಥ ಡಿಸೈನ್ಸ್ ಏನು ಕಲಿತೀರೋ ಅದೆಲ್ಲ ನಿಮಗೆ ಪ್ರೊಫೆಷನಲ್ಲಾಗಿ ಮಾಡುವಂಥ ವರ್ಕ್ಗಳೇ. ಹಂಗಾಗಿ ನೀವು ಕಲಿತರಷ್ಟು ನಿಮಗೆ ಪ್ರಾಫಿಟ್ ಖಂಡಿತ. ಒಂದು ದಿನಕ್ಕೆ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ನೀವೇ ಟ್ರೈ ಮಾಡಿ, ನೀವೆಲ್ಲ ಪ್ರಾಕ್ಟೀಸ್ ಮಾಡಿ, ನೀವೆಲ್ಲ ಎಲಿಜಿಬಲ್ ಅಂತ ಆದ ನಂತರ ನೀವು ಶುರು ಮಾಡ್ಕೋಬೋದು. ಈಗ ನಾವು ಮೊದಲು 3 ಕಟ್ ಬೀಡನ್ನು ಹಾಕಿದ್ವಿ. ಈಗ ನಾವು ಎರಡನೇ ಸತಿಗೆ ಎಷ್ಟು ಹಾಕಿದ್ವಿ, ನಾವು 2 ಕಟ್ ಬೀಡು 3 ಬೀಡನ್ನು ಹಾಕಿದ್ದೀವಿ. ಈಗ 2 ಬೀಡು 1 ಕಟ್ ಬೀಡನ್ನು ಹಾಕಿ ಡಿಸ್ಟೆನ್ಸ್ ನೋಡಿ ಒಂದು ಬೀಡನ್ನು ಬಿಟ್ಟು ಒಂದು ಬೀಡ್ಗೆ ನೀವು ಹಾಕ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಡಿಸೈನ್ ಮಾಡೋದ್ರಿಂದ ನಿಮಗೆ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಈ ಕಡೆಗಾಯಿತು, ಮತ್ತು ನಾವು ಈ ಕಡೆಗೆ ಸೇಮ್ ಮೆಜರ್ಮೆಂಟಲ್ಲಿ ನಾವು ಫಸ್ಟ್ ಎಲ್ಲಿ ಮಾಡ್ಕೊಂಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿಂದ ಈಗ ಬಿಟ್ಟೋಗ್ಬಿಟ್ಟಾಗ ಅಲ್ಲಿಗೆ ಬಿಟ್ಬಿಡಬೇಕು. ಬಿಟ್ಬಿಟ್ಟು ತಿರ್ಗಾ ಅದನ್ನು ನೀಟಾಗಿ ಇನ್ಸಲ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ನೋಡಿ ಇದನ್ನು ಇಲ್ಲಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಪುನಃ ನಾವೇನು ಮಾಡಬೇಕು, ಒಂದು ಬೀಡು ಒಂದು ಕಟ್ ಬೀಡನ್ನು ಸೇರಿಸ್ಕೊಂಡ್ರೆ ಆಯಿತು. ಇಲ್ಲಿಗೆ ಇಲ್ಲಿ 2ನೇ ಲೈನು ಕೊನೆಯಾಗತ್ತೆ ನೋಡಿ. ಇದು ಏನಂದರೆ ಕನ್ಸಿಸ್ಟೆನ್ಸಿ ಅಂದರೆ ಏನು ಹೇಳಿ, ಆ ಕಡೆ ಈ ಕಡೆ ಒಂದೇ ಲೆವೆಲ್ಲಿಗೆ ಬರಬೇಕು. ಆಗ ಡಿಸೈನು ಚೆನ್ನಾಗಿ ಕಾಣಿಸುವಂಥದ್ದು. ಇಲ್ಲ ಅಂತಂದರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಒಂದು ಮೇಲೆ ಒಂದು ಕೆಳಗೆ ಆದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀವು ನೋಡ್ಕೋಬೇಕು ಎಲ್ಲಿಂದ ಎಲ್ಲಿಗೆ ಹಾಕಬೇಕು ನಾವು ಅನ್ನೋದನ್ನು. ಅದನ್ನೇ ಇವೆಲ್ಲನೂ ನಿಮಗೆ ಒಂದೊಂದು ಟಿಪ್ಸ್ಗಳಂತಲೇ ಹೇಳ್ಬೋದು. ನಿಮಗೆ ಸ್ಟಿಚ್ ಮಾಡೋದಕ್ಕೆ ಬಂದುಬಿಟ್ರೆ ಆಗಲಿಲ್ಲ, ಅದನ್ನು ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲನೂ ನಾನು ತೋರಿಸ್ಕೊಡ್ತೀನಿ. ನಿಮ್ಮ ಸಪೋರ್ಟ್ ಹೇಗಿದೆ ಅದರ ಮೇಲೆ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆ ನೀವು ಕಲಿತ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲ ಇಲ್ಲೂ ಅಷ್ಟೇ
ಇಲ್ಲೂ ಅಷ್ಟೇ ಎಂಡಾಗಿರುವಂಥದ್ದು, ಇಲ್ಲೂ ಅಷ್ಟೇ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಬಂದಿದೆ ಅಂತ. ಫುಲ್ಲು ಇದು ಬುಟ್ಟ ಡಿಸೈನು, ನಾನು ಮೊದಲೇ ನೆನ್ನೆ ವಿಡಿಯೋ ತೋರಿಸ್ದಂಗೆ ಅದೂ ಯಾವ ರೀತಿ ಬುಟ್ಟ ಮೇಲೆ ಬ್ಲೌಸ್ ಸ್ಲೀವ್ಸ್ಗಾಗ್ಬೋದು ಅಥವಾ ನೆಕ್ನಿಂದ ನೆಕ್ ಲೈನಲ್ಲಿ ಡಿಸೈನನ್ನು ಮಾಡುವಂಥದ್ದು ಇರ್ಬೋದು, ಯಾವುದೇ ಮಾಡಿದ್ರೂ ಪರ್ಫೆಕ್ಟಾಗಿ ಬರುತ್ತೆ ಈ ಡಿಸೈನ್ ಅಂತ ಹೇಳ್ತಾ, ಇದರಿಂದನೂ ನೀವು ನೆಕ್ಲೈನ್ ಮಾಡಿ ಇದು ಸಂಪಾದನೆ ಮಾಡ್ಬೋದು ಅಂತಂದರೆ ಒಂದು ದಿನಕ್ಕೆ ನೀವು 1,000 ಮಿನಿಮಮ್ 1,000ದಿಂದ 2,000 ಒಳಗೆ ಒಂದು ದಿನಕ್ಕೆ ಸಂಪಾದನೆನ ನೀವು ಇವತ್ತು ಟ್ರೈ ಮಾಡಿ ನಾವು ಮಾಡ್ತೀವಿ ಅಂದರೆ ನೀವು ಮಾಡ್ಬೋದು. ಅಷ್ಟು ನಾನು ಹೇಳ್ಕೊಟ್ಟಿದ್ದೀನಿ ಇಲ್ಲಿವರೆಗೂ ಅಂತ ಹೇಳ್ತಾ, ಈಗ ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.